ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ನಾನು ಸೂಪರ್ ಟೇಸ್ಟಿಯಾಗಿರುವಂಥ ಕಾಯೋಬಟ್ಟನ್ನ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಇನ್ನೇನು ಯುಗಾದಿ ಹಬ್ಬ ಹತ್ರ ಬಂತು. ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಎಷ್ಟು ಮುಖ್ಯನೋ ವರ್ಷಾರಂಭಕ್ಕೆ ಹೋಳಿಗೆ ಅಥವಾ ಒಬ್ಬಟ್ಟು ಅಷ್ಟೇ ಮುಖ್ಯ. ಈ ಸತಿ ಯುಗಾದಿ ಹಬ್ಬಕ್ಕೆ ಸೂಪರ್ ಟೇಸ್ಟಿಯಾಗಿರುವಂಥ ಈ ಕಾಯೋಬಟ್ಟನ್ನ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನಾನು ಈ ಬೌಲಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ. ನಾನು ಕಾಯಿನ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. 2 ಕಪ್ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲ, 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ 1 ಚಿಟಿಕೆ ಆಗುವಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಮೊದಲು ಕನಕನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಚಿರೋಟಿ ರವೆ, ಮೈದಾ ಮತ್ತು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಮೊದಲು ಕನಕ ಮಾಡಿ ನೆನೆಯೋಕೆ ಬಿಟ್ಟರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ಕಲಿಸ್ಕೋಬೇಕು ಇದನ್ನು. ಇವಾಗ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಇವಾಗ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ನೆನೆಯೋದಕ್ಕೆ ಬಿಡೋಣ. ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಕಾಯಿ ತುರಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ 2 ರೌಂಡ್ ರುಬ್ಕೊಳ್ಳೋಣ. ಹೀಗೆ ಮಾಡಿಕೊಂಡ್ರೆ ಹೋಳಿಗೆ ತಟ್ಟುವಾಗ ದಪ್ಪ ದಪ್ಪ ಕಾಯಿ ತುರಿ ಸಿಗಲ್ಲ. ನೀರು ಹಾಕೋದು ಬೇಡ, ಹಾಗೆ ರುಬ್ಕೊಳ್ಳೋಣ. ನೋಡಿ, ಕಾಯಿ ತುರಿ ರೆಡಿಯಾಗಿದೆ. ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ಒಂದು ಕಡಾಯಿನ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲಕ್ಕೆ ನೀರು ಹಾಕೋದು ಬೇಡ, ಒಂದು 2 ಸ್ಪೂನ್ ನೀರು ಹಾಕಿದ್ರೆ ಸಾಕು. ಬೆಲ್ಲ ಕರಗಿದ್ರೆ ಸಾಕು, ಪಾಕ ಏನು ಮಾಡ್ಕೊಳ್ಳೋದು ಬೇಡ. ನೋಡಿ, ಇವಾಗ ಇದು ಕರಗಿದೆ. ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋವರೆಗೂ 10 to 15 ಮಿನಿಟ್ಸ್ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕಲರ್ ಚೇಂಜ್ ಆಗಿದೆ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡೋಣ. ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಸಪ್ರೇಟ್ ಇಟ್ಕೊಳ್ಳೋಣ. ಉಂಡೆಗಳನ್ನ ರೆಡಿ ಮಾಡ್ಕೊಂಡದ್ದಾಯಿತು. ಇವಾಗ ಕನಕ ಕೂಡ ಸಾಫ್ಟಾಗಿ ರೆಡಿಯಾಗಿದೆ. ಮತ್ತೊಂದು ಸಲ ಕನಕನ ಚೆನ್ನಾಗಿ ನಾದ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆಗಳು ಬರುತ್ತೆ.
ಇವಾಗ ಕನಕದಲ್ಲಿ ಗೋಲಿ ಗಾತ್ರದ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಈಗ ತವನ ಬಿಸಿಗಿಡೋಣ. ಇದು ಬಿಸಿ ಹಾಕ್ತಾ ಇಲ್ಲಿ ಅಷ್ಟರಲ್ಲಿ ನಾವು ಹೋಳಿಗೆನ ತಟ್ಕೊಳ್ಳೋಣ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕನಕನ ಹಿಟ್ಟು ಚೆನ್ನಾಗಿ ತಟ್ಕೊಳ್ಳಿ. ನೋಡಿ ಈ ಥರ ಸಾಫ್ಟಾಗಿ ತಟ್ಕೋಬೇಕು. ಎರಡೂ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ತಟ್ಕೋಬೇಕು. ಇವಾಗ ನಾವು ಮಾಡಿಟ್ಕೊಂಡಿರುವಂಥ ಹೂರಣನ ಮಧ್ಯದಲ್ಲಿಟ್ಟು ಎಲ್ಲ ಕಡೆ ಇದನ್ನು ಕ್ಲೋಸ್ ಮಾಡಬೇಕು. ನೀಟಾಗಿ ಕ್ಲೋಸ್ ಮಾಡಿಕೊಂಡು ಮತ್ತು ಇದನ್ನು ತಟ್ಕೋಬೇಕು. ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು, ನೀಟಾಗಿ ತಟ್ಕೋಬೇಕು. ಎಲ್ಲ ಕಡೆ ನೀಟಾಗಿ ತಟ್ಕೊಂಡಾದ್ಮೇಲೆ ಆಲ್ರೆಡಿ ತವ ಬಿಸಿ ಆಗಿರುತ್ತೆ, ಆ ತವದ ಮೇಲೆ ಇದನ್ನು ಹಾಕಬೇಕು. ಸ್ವಲ್ಪ ಎಣ್ಣೆನ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಇದು ಆಲ್ರೆಡಿ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬರ್ತಾ ಇದೆ ಅದು. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ಬಾಳೆ ಎಲೆಯಲ್ಲಿ ನಾನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇವಾಗ ಬಾಳೆ ಎಲೆ ಇಲ್ಲ ಅಂತ ಅಂದರೆ ನೀವು ಕವರ್ನಲ್ಲಿ ಕೂಡ ಮಾಡ್ಕೋಬೋದು. ಈ ಥರ ಕವರ್ನ ತಗೊಳ್ಳಿ. ಈ ಥರ ಕವರ್ನ ತಗೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಕನಕ ಹಿಟ್ಟು ಈ ಥರ ತಟ್ಕೊಳ್ಳಿ. ಈ ಥರ ಕವರ್ ಸಿಕ್ಕಿಲ್ಲ ಅಂತಂದರೆ ನೀವು ಆಯಿಲ್ ಕವರ್ನ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಹೂರಣನ ಹಿಟ್ಟು ಎಲ್ಲ ಕಡೆ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ನಿಧಾನಕ್ಕೆ ತಟ್ಕೋಬೇಕು. ಎಕ್ಸ್ಟ್ರಾ ಇರೋದನ್ನು ಬೇಕಾದ್ರೆ ನೀವು ರಿಮೂವ್ ಮಾಡ್ಕೋಬೋದು. ಕನಕನ ನೋಡಿ ಈ ಥರ ತಿಕ್ಕೊಂಡು ಮತ್ತು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ನೀಟಾಗಿ ಇದನ್ನು ತಟ್ಕೋಬೇಕು. ನೀಟಾಗಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ತಟ್ಕೊಳ್ಳೋದು. ಈ ಕವರ್ನ ಇನ್ನೊಂದು ಕವರ್ನ ಕ್ಲೋಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಇದನ್ನು ತಟ್ಕೋಬೋದು. ಇವಾಗ ಇದನ್ನು ತವ ಮೇಲೆ ಹಾಕಿ ಎರಡೂ ಕಡೆ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎರಡೂ ಕಡೆ ತುಪ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಸೂಪರ್ ಟೇಸ್ಟಿಯಾದಂಥ ಒಬ್ಬಟ್ಟು ಅಥವಾ ಹೋಳಿಗೆ ರೆಡಿ ಆಯಿತು. ನೀವು ಈ ಯುಗಾದಿ ಹಬ್ಬಕ್ಕೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.